ಇವೆರಡು ವಾಟರ್ ಬಾಟಲ್ ನಮಗೆ 20 ರೂಪಾಯಿ ಸಿಗುತ್ತೆ. ಅರೆ ಇವೆರಡರಲ್ಲಿ ಜಾಸ್ತಿ ಯಾವ ಸೇಲ್ ಆಗುತ್ತೆ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಜಾಸ್ತಿ ಯಾವ್ದು ಸೇಲ್ ಆಗುತ್ತೆ ಅಂದ್ರೆ ರಿಟೇಲರ್ ಯಾವ ಬ್ರ್ಯಾಂಡ್ ನ ಜಾಸ್ತಿ ಸೇಲ್ ಮಾಡ್ತಾನೆ ಅಂಡ್ ನಮ್ಗೆ ಯಾವ ಬ್ರ್ಯಾಂಡ್ ಮೇಲೆ ಜಾಸ್ತಿ ನಂಬಿಕೆ ಇದೆ. ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ. ಇವೆರಡು ಪಾಯಿಂಟ್ ನ ಕನ್ಸಿಡರ್ ಮಾಡಿ ಟಾಟಾ ಕಂಪನಿಯವರು 7,000 ಕೋಟಿ ಕಂಪನಿ ಆಗಿರುವಂತ ಬಿಸ್ಲೇರಿ ಕಂಪನಿನ ಬ್ರೇಕ್ ಮಾಡ್ತಾರೆ. ಅವರಿಬ್ರು ಆಜನ್ಮ ವೈರಿಗಳು. ರಿಟೇಲರ್ ಗೆ ಬಿಸ್ಲೇರಿ ಬಾಟ್ಲು 11 ರೂಪಾಯಿ 66 ಪೈಸೆಗೆ ಸಿಗುತ್ತೆ. ಆದ್ರೆ ಟಾಟಾ ವಾಟರ್ ಬಾಟ್ಲು 9 ರೂಪಾಯಿಗೆ ಸಿಗುತ್ತೆ. ಇದು ಮಾರ್ಕೆಟ್ ಅಲ್ಲಿ ಇರುವಂತ ಎಲ್ಲಾ ವಾಟರ್ ಬಾಟಲ್ ಗಿಂತ ಕಮ್ಮಿ ಪ್ರೈಸ್. ಜನರು ಬಿಸ್ಲೇರಿನ ಯಾಕೆ ಪ್ರಿಫರ್ ಮಾಡ್ತಾರೆ ಅಂದ್ರೆ ಅದು ತುಂಬಾ ಒಳ್ಳೆ ಬ್ರ್ಯಾಂಡ್ ಅಂಡ್ ಅದರಲ್ಲಿ ಇರುವಂತ ನೀರು ತುಂಬಾ ಪ್ಯೂರ್ ಆಗಿರುತ್ತೆ ಅಂತ. ಅಂಡ್ ಇದೇ ಸೆಗ್ಮೆಂಟ್ ಅಲ್ಲಿ ತುಂಬಾ ಬೇರೆ ಬೇರೆ ಬ್ರ್ಯಾಂಡ್ ಗಳು ಕಾಂಪೀಟ್ ಮಾಡ್ತಾ ಇದೆ. ಆದ್ರೆ ಟಾಟಾ ಕಂಪನಿಯವರು ಮಾರ್ಕೆಟ್ ಗೆ ಬಂದು ಇಡೀ ಗೇಮ್ ನೇ ಚೇಂಜ್ ಮಾಡ್ಬಿಟ್ರು. ಮಾರ್ಕೆಟ್ ಅಲ್ಲಿ ಟಾಟಾ ಕಂಪನಿಯವರಿಗೆ ಆಲ್ರೆಡಿ ಒಳ್ಳೆ ನೇಮ್ ಇದೆ. ಇವರು ಲಾಂಚ್ ಮಾಡಿರುವಂತ ವಾಟರ್ ಬಾಟಲ್ ಅಲ್ಲಿ ಕಾಪರ್ ಇದೆ ಅಂಡ್ ಇದು ತುಂಬಾನೇ ಹೆಲ್ದಿ ಕೂಡ. ಇದರಿಂದ ರಿಟೇಲರ್ ಗಳು ಟಾಟಾ ಕಂಪನಿ ವಾಟರ್ ಬಾಟಲ್ ನ ಜಾಸ್ತಿ ಸೇಲ್ ಮಾಡ್ತಾರೆ ಅಂಡ್ ನಮಗೂ ಆಲ್ರೆಡಿ ಟಾಟಾ ಕಂಪನಿ ಮೇಲೆ ಒಳ್ಳೆ ನಂಬಿಕೆ ಇದೆ. ನೋಡ್ತಾ ಇರಿ, ಇನ್ನು ಕೆಲವೇ ವರ್ಷಗಳಲ್ಲಿ ಇದು ತುಂಬಾ ದೊಡ್ಡ ಮಾರ್ಕೆಟ್